ಎಲ್ಲರಿಗೂ ನಮಸ್ಕಾರಗಳು. ನಾನು ಜಗದಾಂಬ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇಂದಿನ ಈ ದಿನದಲ್ಲಿ ಬ್ರಿಟಿಷರ ಆರ್ಥಿಕ ನೀತಿಗಳು, ಬ್ರಿಟಿಷ್ ಎಕಾನಮಿಕ್ ಪಾಲಿಸಿ, ಇದರ ಬಗ್ಗೆ ಮಾತನಾಡೋಣ. ಬ್ರಿಟಿಷ್ ಎಕಾನಮಿಕ್ ಪಾಲಿಸಿ. ಭಾರತದಲ್ಲಿ ಬ್ರಿಟಿಷರು ಆಗಮನವಾದಂದಿನಿಂದ ಭಾರತವನ್ನ ಆರ್ಥಿಕವಾಗಿ ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಭಾರತದಂತಹ ವಿಶಾಲ ಸಾಮ್ರಾಜ್ಯವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಶಪಡಿಸಿಕೊಂಡ ನಂತರ ಅದರ ನಿಯಂತ್ರಣ ಮತ್ತು ನಿರ್ವಹಣೆಗಾಗಿ ಹಲವಾರು ಕಾನೂನುಗಳನ್ನ ಅಥವಾ ನೀತಿಗಳನ್ನ ಅನುಸರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಬ್ರಿಟಿಷರ ಈ ಆರ್ಥಿಕ ನೀತಿಗಳಿಂದಾಗಿ ಹೇಗೆ ಭಾರತದ ಆರ್ಥಿಕ ವ್ಯವಸ್ಥೆ ಬಹಳ ಕ್ಷಿಪ್ರವಾಗಿ ಹಾನಿಕಾರಕವಾಗಿ ರೂಪುಗೊಂಡಿತು, ಆ ಮೂಲಕ ಭಾರತದ ಆರ್ಥಿಕತೆಯ ಮೇಲೆ ಬಹಳವಾದ ಪ್ರಬಲವಾದ ಹೊಡೆತವನ್ನ ನೀಡ್ತು ಅನ್ನೋದನ್ನ ನಾವು ಇಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಅವರು ರಾಜಕೀಯವಾಗಿ 1757ರ ನಂತರ ರಾಜಕೀಯವಾಗಿ ಅಸ್ತಿತ್ವವನ್ನ ಪಡೆದು ಆನಂತರದಲ್ಲಿ ಅದರ ನಿರ್ವಹಣೆಗಾಗಿ ಹಲವಾರು ಸುಧಾರಣೆಗಳನ್ನ ತರ್ತಾರೆ. ಅವುಗಳಲ್ಲಿ ಅವರ ಆರ್ಥಿಕ ನೀತಿಗಳು ಕೂಡ ಒಂದು. ಇವರ ಆರ್ಥಿಕ ನೀತಿಗಳಿಂದಾಗಿ ಭಾರತದ ಅರ್ಥವ್ಯವಸ್ಥೆಯ ಒಂದು ಬುಡವೇ ರೂಪಾಂತರವಾಯಿತು ಅಂತ ಹೇಳಬಹುದು. ಏಕೆಂದ್ರೆ ಬ್ರಿಟಿಷರು ಭಾರತಕ್ಕೆ ಬಂದದ್ದೇ ಆರ್ಥಿಕ ಉದ್ದೇಶಕ್ಕಾಗಿ, ಆರ್ಥಿಕವಾಗಿ ಲಾಭ ಮಾಡೋದೇ ಅವರ ಉದ್ದೇಶ ಆಗಿತ್ತು. ಅದಕ್ಕಾಗಿ ತಮಗೆ ಬೇಕಾದಂತೆ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ರೂಪಾಂತರಗೊಳಿಸಿಕೊಳ್ತಾರೆ. ಅದರಲ್ಲೂ ರಾಜಕೀಯ ಅಸ್ತಿತ್ವವನ್ನು ಪಡೆದ ಮೇಲೆ ಅದನ್ನ ತಮ್ಮ ಉದ್ದೇಶಕ್ಕಾಗಿ ರಾಜಕೀಯ ಅಧಿಕಾರವನ್ನು ಕೂಡ ಬಳಸಿಕೊಂಡು ಭಾರತದ ಸಂಪತ್ತನ್ನ ಲೂಟಿ ಮಾಡ್ತಾರೆ ಅನ್ನೋ ವಿಷಯ ಪ್ರಮುಖವಾಗುತ್ತೆ. ಈಗ ನಾವು ನೋಡೋಣ ಒಂದೊಂದಾಗಿ. ಬ್ರಿಟಿಷ್ ಎಕಾನಮಿಕ್ ಪಾಲಿಸಿ. ಮೊದಲದಾಗಿ ಫ್ರಮ್ 1600 to 1757 the East India Company's role was of a trading corporation. 1600ರಿಂದ 1757ರವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ವ್ಯಾಪಾರಿ ರಂಗದಲ್ಲಿ ಒಂದು ವ್ಯಾಪಾರಿ ಕಂಪನಿಯಾಗಿ ಮಾತ್ರ ಗುರುತಿಸಿಕೊಂಡಿತ್ತು. ಇದು ವ್ಯಾಪಾರಿಗಳ ಸಂಘ ಆಗಿತ್ತು. ವ್ಯಾಪಾರಿಗಳು ತಮ್ಮ ಏಳಿಗೆಗಾಗಿ, ವ್ಯಾಪಾರಿಗಳಿಗಾಗಿ ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯ ರಾಜರುಗಳಿಂದ ಅನುಮತಿಗಳನ್ನ ಪಡೆದು, ದಸ್ತಕಗಳು, ಫರ್ಮಾನುಗಳು ಮುಂತಾದವುಗಳನ್ನ ಪಡೆದು ಕೇವಲ ವ್ಯಾಪಾರಿಗಳಾಗಿ ಮುಂದುವರಿದು ತಮ್ಮ ಆರ್ಥಿಕ ಲಾಭವನ್ನ ಮಾಡಿಕೊಳ್ಳುವುದರತ್ತ ಗಮನ ಹರಿಸಿದ್ರು. ಮುಂದಿನ ವಿಚಾರವಾಗಿ, ಆಫ್ಟರ್ ದ ಬ್ಯಾಟಲ್ ಆಫ್ ಪ್ಲಾಸಿ, ಕಂಪನಿ ಯೂಸ್ಡ್ ಇಟ್ಸ್ ಪೊಲಿಟಿಕಲ್ ಕಂಟ್ರೋಲ್ ಟು ಪುಷ್ ಇಟ್ಸ್ ಇಂಡಿಯನ್ ಟ್ರೇಡ್. ವ್ಯಾಪಾರಿಗಳಾಗಿ ಬಂದವರು ಬಹಳಷ್ಟು ಬೇಗನೆ ತಮ್ಮ ರಾಜಕೀಯ ಇಚ್ಛಾಶಕ್ತಿಯ ಕಡೆಗೆ ಗಮನವನ್ನ ಹರಿಸ್ತಾರೆ. ಅದರಲ್ಲಿಯೂ 1757ರಲ್ಲಿ ಪ್ಲಾಸಿ ಕದನದ ನಂತರ ಬ್ರಿಟಿಷರು ತಮ್ಮ ವ್ಯಾಪಾರವನ್ನ ರಾಜಕೀಯ ಉದ್ದೇಶಗಳಿಗಾಗಿ ಬದಲಾಯಿಸಿಕೊಂಡು ರಾಜಕೀಯ ಆಧಿಪತ್ಯವನ್ನ ಅಥವಾ ಅಧಿಕಾರವನ್ನ ಭಾರತೀಯ ವ್ಯಾಪಾರವನ್ನ ನಿಯಂತ್ರಣ ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಇನ್ನು ಮೂರನೇದ ಹಂತವಾಗಿ, ದಿ ಟೋಟಲಿ ಡಿಸ್ರಪ್ಟೆಡ್ ದ ಟ್ರೆಡಿಷನಲ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಎಕಾನಮಿ. ಈ ಹಂತದಲ್ಲಿ ಬ್ರಿಟಿಷರು ತಮ್ಮ ನೀತಿಗಳಿಂದಾಗಿ ಭಾರತದ ಸಾಂಪ್ರದಾಯಿಕ ಆರ್ಥಿಕ ರಚನೆಯ ರೂಪವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂತಹ ಒಂದು ನೀತಿಗಳಿಂದಾಗಿ ಭಾರತದ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ತೊಂದರೆಗೆ ಈಡಾಯಿತು
ಅಂತ ಹೇಳಬಹುದು. After 1757, colonial exploitation was carried on broadly through 3 phases. 1757ರ ನಂತರ ಬ್ರಿಟಿಷರ ಈ ವಸಾಹತುಶಾಹಿ ಶೋಷಣಾ ನೀತಿ ಪ್ರಾರಂಭ ಆಯಿತು. ಈ ಶೋಷಣಾ ನೀತಿಯನ್ನು 3 ಹಂತಗಳಲ್ಲಿ ನಾವು ಕಾಣ್ತೇವೆ. ದಟ್ ಈಸ್, ಒನ್ ಈಸ್ ಫೇಸ್ ಆಫ್ ಮರ್ಕ್ಯಾಂಟಿಲಿಸಮ್. ಇದು ವಾಣಿಜ್ಯವಾದದ ಕಾಲ ಅಥವಾ ವಾಣಿಜ್ಯ ಸಿದ್ಧಾಂತದ ಕಾಲ, 1757 to 1813. At this period, surplus Indian revenues were used to buy Indian finished goods to be exported to England. ಅಂದರೆ ಭಾರತದಲ್ಲಿ ಅವರು ಹಲವು ವಿಧಗಳಿಂದ ಗಳಿಸಿದಂತಹ ಹೆಚ್ಚುವರಿ ಆದಾಯವನ್ನ ಭಾರತೀಯ ಸರಕುಗಳನ್ನು ಕೊಳ್ಳುವುದಕ್ಕೆ ಮತ್ತು ಅದನ್ನು ಇಂಗ್ಲೆಂಡಿಗೆ ರಫ್ತು ಮಾಡುವ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾ ಇದ್ರು. ಈ ಸರಕುಗಳನ್ನು ಇಂಗ್ಲೆಂಡಿನ ಲಂಕಾಶೆ, ಮ್ಯಾಂಚೆಸ್ಟರ್ಗಳಿಗೆ ಪೂರೈಸುವ ನೀತಿ ಅವರದಾಗಿತ್ತು. ಇದರಿಂದ ಭಾರತದ ಆರ್ಥಿಕ ರಂಗಕ್ಕೆ ಪೆಟ್ಟು ಬಿತ್ತು. ಅವರಿಗೆ ತೊಂದರೆಯಾಗುವಂತಹ ಯಾವುದೇ ಒಂದು ಕೈಗಾರಿಕೆಗಳನ್ನಾಗಲಿ ಅಥವಾ ವ್ಯಾಪಾರಿ ನೀತಿಯನ್ನಾಗಲಿ ಇವರು ಪ್ರೋತ್ಸಾಹ ಮಾಡ್ತಾ ಇರಲಿಲ್ಲ, ಅದನ್ನು ಸಹಿಸ್ತಾ ಇರಲಿಲ್ಲ. ಅದನ್ನೇನಾದರೂ ಮಾಡಿದ್ರೆ ಅಂತಹ ರಾಜರುಗಳನ್ನು ಇವರು ಕಂಟ್ರೋಲ್ ಮಾಡುವಂತಹ ನೀತಿಯನ್ನ ಮಾಡ್ತಾ ಇದ್ರು, ಅನುಸರಣೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಹೆಚ್ಚುವರಿ ಹಣವನ್ನ ಹಲವು ಕೆಲಸ ಕಾರ್ಯಗಳಿಗೂ ಕೂಡ ಇವರು ಬಳಸ್ಕೊಂಡ್ರು. ರಸ್ತೆಗಳನ್ನ ಮಾಡೋದು, ಮತ್ತೆ ಬಂದರುಗಳ ನಿರ್ಮಾಣ, ರೈಲ್ವೆ ಹಳಿಗಳನ್ನ ಹಾಕುವಂತಹ ಒಂದು ಕೆಲಸ ಕಾರ್ಯಕ್ಕೂ ಕೂಡ ಇದನ್ನ ಬಳಸ್ಕೊಳ್ತಾರೆ. ಯಾಕೆಂದ್ರೆ ಬಹಳ ಸುಲಭವಾಗಿ ಮಾರುಕಟ್ಟೆಗಳಿಗೆ ಮತ್ತು ಬಂದರುಗಳಿಗೆ ಸರಕು ಕಚ್ಚಾ ವಸ್ತುಗಳನ್ನ ಸಾಗಿಸುವ ಉದ್ದೇಶ ಮತ್ತು ಅಲ್ಲಿಂದ ಹಡಗುಗಳಿಂದ ಬಂದಂತಹ ವಸ್ತುಗಳನ್ನ ಭಾರತೀಯ ಮಾರುಕಟ್ಟೆಗಳಿಗೆ ಸಾಗಿಸೋದಕ್ಕೂ ಕೂಡ ಇದು ಬಹಳ ಅನುಕೂಲಕರ ಆಗಲಿ ಅಂತ ಹೇಳಿ ಇಂತಹ ಒಂದು ಉದ್ದೇಶಕ್ಕಾಗಿ ಅವರು ಬಳಸ್ಕೊಳ್ತಾ ಹೋದ್ರು. ಬ್ರಿಟಿಷರು ಇದೇ ಹಂತದಲ್ಲಿ ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯ ನೀತಿಯಲ್ಲಿ ಇಬ್ಬಗೆಯ ನೀತಿಯನ್ನು ಕೂಡ ಅನುಸರಿಸಿದ್ರು. ಅಂದ್ರೆ ಅವರು ತೆರಿಗೆ ವಿಧಿಸುವಂತಹ ನೀತಿಯಲ್ಲಿ ಇಬ್ಬಗೆಯ ನೀತಿಯನ್ನು ಅನುಸರಿಸೋದಕ್ಕೆ ಭಾರತೀಯ ರಾಜ್ಯಗಳಿಗೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ರು. ಭಾರತೀಯ ಸರಕುಗಳ ಮೇಲೆ 10ರಿಂದ 30% ತೆರಿಗೆಯನ್ನ ವಿಧಿಸಬೇಕು ಅಂತ ಬ್ರಿಟಿಷರ ವಸ್ತುಗಳ ಮೇಲೆ 2ರಿಂದ 3.5% ಟ್ಯಾಕ್ಸ್ಗಳನ್ನ ಹಾಕಬೇಕು ಅಂತ ಹೇಳಿ ರಾಜರುಗಳಿಗೆ ಒತ್ತಡವನ್ನ ತರ್ತಾ ಇದ್ರು. ಕಂಪನಿಯ ರೂಲ್ಸ್ಗಳಲ್ಲೂ ಕೂಡ ಅದನ್ನ ಮಾಡ್ಕೊಂಡಿದ್ರು. ಇದರ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಿಟಿಷ್ ವಸ್ತುಗಳು ಭಾರತೀಯ ಮಾರುಕಟ್ಟೆಯಲ್ಲಿ ಹರಿದಾಡಲಾರಂಭಿಸಿದ್ವು. ಭಾರತೀಯ ಸರಕುಗಳಿಗಿಂತ ಬ್ರಿಟಿಷ್ ಸರಕುಗಳ ಬೆಲೆ ಕಡಿಮೆ ಇದ್ದರಿಂದ, ಏಕೆಂದ್ರೆ ಅವರು ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇರಲಿಲ್ಲ, ಕಡಿಮೆ ಬೆಲೆಯನ್ನ ವಿಧಿಸಿದ್ರು. ಭಾರತೀಯ ವಸ್ತುಗಳಿಗಿಂತ ಕಡಿಮೆ ಇರಬೇಕು, ಅವರ ವಸ್ತುಗಳು ಹೆಚ್ಚಾಗಿ ಮಾರಾಟವಾಗಬೇಕು ಅನ್ನೋದು ಅವರ ಉದ್ದೇಶ ಆಗಿದ್ರಿಂದ ಈ ನೀತಿಯನ್ನ ಅವರು ಫಾಲೋ ಮಾಡ್ತಾ ಇದ್ರು. ಅವರ ವಸ್ತುಗಳ ಬೆಲೆ ಕಡಿಮೆ ಇದ್ರಿಂದ, ಜೊತೆಗೆ ಆಕರ್ಷಕವಾಗಿ ಕೂಡ ಇದ್ದದ್ರಿಂದ ಭಾರತೀಯರು ಹೆಚ್ಚೆಚ್ಚಾಗಿ ಬ್ರಿಟಿಷ್ ವಸ್ತುಗಳನ್ನ ಕೊಂಡುಕೊಳ್ತಾರೆ. ಅಧಿಕವಾದಂತಹ ಲಾಭ ಅವರಿಗೆ ಆಗತ್ತೆ. ಹೆಚ್ಚಿನ ಪ್ರಮಾಣದ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗ್ಲಿಕ್ಕೆ ಇದು ಸಾಧ್ಯವಾಯಿತು. ದಿನದಿಂದ ದಿನಕ್ಕೆ ಭಾರತೀಯ ವ್ಯಾಪಾರ ಕುಸಿದು ಭಾರತೀಯ ಕೈಗಾರಿಕೆಗಳು ಕೂಡ ನಷ್ಟಕ್ಕೆ ಒಳಗಾಗಿ ಮುಚ್ಚುವ ಪರಿಸ್ಥಿತಿಗೂ ಕೂಡ ಬಂತು. ಹಲವು ಜವಳಿ ಉದ್ಯಮಗಳು, ಸಕ್ಕರೆ ಉದ್ಯಮ, ರೇಷ್ಮೆ ಉದ್ಯಮ, ಹತ್ತಿ ಉದ್ಯಮ ಮುಚ್ಚಲ್ಪಟ್ಟವು ಕೂಡ. ಇದ್ರ ಜೊತೆಗೆ ಬ್ರಿಟಿಷ್ ಸರಕುಗಳ ಮೇಲೆ ಆಕ್ಟ್ರಾಯ್ ತೆರಿಗೆಯನ್ನು ಕೂಡ ವಿಧಿಸಿರಲಿಲ್ಲ. ಅವು ಕೂಡ ಆಕ್ಟ್ರಾಯ್ ತೆರಿಗೆಯಿಂದ ಮುಕ್ತವಾಗಿದ್ವು. ಇಂತಹ ಒಂದು ನೀತಿ ಕೂಡ ಅವರಿಗೆ ವ್ಯಾಪಾರದಲ್ಲಿ ಅನುಕೂಲಕರವಾಗಿತ್ತು ಈ ಕಾಲ. ಇನ್ನು ಎರಡನೇದಾಗಿ ಫೇಸ್ ಆಫ್ ಫ್ರೀ ಟ್ರೇಡ್, 1813 to 1858. ಈ ಕಾಲದಲ್ಲಿ ಇಂಡಿಯಾ ವಾಸ್ ಕನ್ವರ್ಟೆಡ್ ಇಂಟು ಎ ಸೋರ್ಸ್ ಆಫ್ ರಾ ಮೆಟೀರಿಯಲ್ ಅಂಡ್ ಎ ಮಾರ್ಕೆಟ್ ಫಾರ್ ಬ್ರಿಟಿಷ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. ಇದು ಮುಕ್ತ ವ್ಯಾಪಾರದ ಕಾಲ. 1813ರಿಂದ 1858ರವರೆಗೂ ಈ ಕಾಲವನ್ನು ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಅಂದ್ರೆ ಇದು 1600ರಿಂದಲೇ
ಬ್ರಿಟನ್ ರಾಣಿ ಎಲಿಜಬೆತಳಿಂದ ಭಾರತೀಯ ವ್ಯಾಪಾರದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಏಕಸ್ವಾಮ್ಯವನ್ನ ಹೊಂದಿತ್ತು. ಇದು 1813ರಲ್ಲಿ ಲಾರ್ಡ್ ಲಿಟ್ಟನ್ ಬ್ರಿಟಿಷ್ ಪಾರ್ಲಿಮೆಂಟಿನ ಅನುಮತಿಯ ಮೇರೆಗೆ ಅದನ್ನ ರದ್ದುಪಡಿಸಲಾಯಿತು. ಅವರ ರಾಜಕೀಯ ಉದ್ದೇಶಕ್ಕಾಗಿ ಕೂಡ ಇದನ್ನ ಜಾರಿಗೆ ತರಲಾಯಿತು. ಪರಿಣಾಮವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮುಕ್ತ ವ್ಯಾಪಾರ ನೀತಿಯನ್ನ ಅನುಸರಣೆ ಮಾಡಿತು. ಬ್ರಿಟಿಷ್ ವಸ್ತುಗಳು ಭಾರತೀಯ ಮಾರುಕಟ್ಟೆಯಲ್ಲಿ ಹರಿದಾಡಲಾರಂಭಿಸಿದವು. ಹೆಚ್ಚಿನ ಪ್ರಮಾಣದಲ್ಲಿ ಮುಕ್ತ ವ್ಯಾಪಾರವನ್ನ ಮಾಡಿ ಅಧಿಕ ಲಾಭವನ್ನ ಗಳಿಸಿದ್ರು. ಜೊತೆಗೆ ಭಾರತ ಬ್ರಿಟನ್ನಿಗೆ ಕಚ್ಚಾ ಸರಕುಗಳನ್ನು ದೊರಕಿಸುವ ಮತ್ತು ಬ್ರಿಟನ್ನಿನ ವಸ್ತುಗಳಿಗೆ ದೊಡ್ಡ ಮಾರುಕಟ್ಟೆಯಾಗಿ ರೂಪುಗೊಳ್ತು. ಇದರ ಪರಿಣಾಮವಾಗಿ ಮುಕ್ತ ವ್ಯಾಪಾರ ನೀತಿಯ ಪರಿಣಾಮವಾಗಿ ಭಾರತ ಬ್ರಿಟನ್ನಿಗೆ ದೊಡ್ಡ ಮಾರುಕಟ್ಟೆಯಾಯಿತು. ಮತ್ತೆ ಬ್ರಿಟನ್ನಿಗೆ ಕಚ್ಚಾ ಸರಕುಗಳನ್ನ ಸರಬರಾಜು ಮಾಡುವಂತಹ ಒಂದು ದೊಡ್ಡ ವಸಾಹತುವಾಗಿ ಕೂಡ ಪರಿಣಮಿಸಿತು. ಇದರಿಂದ ಕೂಡ ಅವರಿಗೆ ಅಪಾರವಾದಂತಹ ಲಾಭ ಉಂಟಾಯಿತು ಅಂತ ಹೇಳಬಹುದು. ಇನ್ನು ಮೂರನೇ ಹಂತವಾಗಿ ಫೇಸ್ ಆಫ್ ಫೈನಾನ್ಸ್ ಇಂಪೀರಿಯಲಿಸಂ 1858 onwards. At this time, British capital controlled banks, foreign trading firms and managing agencies in India. ಇದು ಪ್ರಾರಂಭ ಆಯಿತು. ಮುಕ್ತ ವ್ಯಾಪಾರ ನೀತಿಯ ಪರಿಣಾಮವಾಗಿ ಭಾರತದಲ್ಲಿ ಹಣಕಾಸಿನ ಸಾಮ್ರಾಜ್ಯ ನೀತಿ ಪ್ರಾರಂಭ ಆಯಿತು. ಬ್ರಿಟಿಷ್ ಬಂಡವಾಳ ಭಾರತಕ್ಕೆ ಹರಿದು ಬಂತು. ವಿದೇಶಿ ಬಂಡವಾಳ ಭಾರತಕ್ಕೆ ಹರಿದು ಬಂತು. ಬ್ರಿಟಿಷ್ ಬಂಡವಾಳ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ, ವಿದೇಶಿ ವ್ಯಾಪಾರಿ ಸಂಘಟನೆಗಳು ಮತ್ತು ಏಜೆನ್ಸಿಗಳನ್ನ ನಿಯಂತ್ರಣ ಮಾಡಲಾರಂಭಿಸಿದವು. ಒಟ್ಟಿನಲ್ಲಿ ನಿಧಾನವಾಗಿ ಭಾರತದ ಅರ್ಥವ್ಯವಸ್ಥೆ ಬ್ರಿಟನ್ನಿನ ಅಧೀನಕ್ಕೆ ಬರಲಾರಂಭಿಸಿತು. ಈ ಒಂದು ಹಣಕಾಸಿನ ಸಾಮ್ರಾಜ್ಯಶಾಹಿ ನೀತಿಯ ಪರಿಣಾಮವಾಗಿ. ನಂತರ ನಾವು ನೋಡೋದು ಲ್ಯಾಂಡ್ ರೆವಿನ್ಯೂ ಪಾಲಿಸಿ. ಅವರ ಆರ್ಥಿಕ ನೀತಿಗಳಲ್ಲಿ ಲ್ಯಾಂಡ್ ರೆವಿನ್ಯೂ ಪಾಲಿಸಿಗಳು ಕೂಡ ಬಹಳ ಗಮನಾರ್ಹವಾದಂತಹ ನೀತಿಗಳು ಅಂತ ಹೇಳಬಹುದು. ಈ ಭೂಕಂದಾಯ ಸುಧಾರಣೆಗಳ ಮೂಲಕ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಬ್ರಿಟಿಷರು ನಿಗದಿಪಡಿಸಿದಂತಹ ಒಂದು ನಿರ್ದಿಷ್ಟ ಪ್ರಮಾಣದ ಆದಾಯ ಕಂಪನಿಗೆ ನಿರಂತರವಾಗಿ ಬರುವಂತೆ ಮಾಡಿಕೊಳ್ಳಲಾಯಿತು. The company followed methods for the collection of land revenue depending on the local conditions. ಸ್ಥಳೀಯರ ಮೂಲಕ ನಿರಂತರವಾದ ಆದಾಯವನ್ನು ಪಡೆಯುವುದು ಈ ನೀತಿಗಳ ಪ್ರಮುಖ ಉದ್ದೇಶ ಆಗಿತ್ತು. ಅವುಗಳಲ್ಲಿ ಪ್ರಮುಖವಾಗಿ ಖಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿಗಳನ್ನು ಕಾಣಬಹುದು. ಖಾಯಂ ಜಮೀನ್ದಾರಿ ಪದ್ಧತಿ ಪರ್ಮನೆಂಟ್ ಸೆಟಲ್ಮೆಂಟ್ 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ನಿಂದ ಪ್ರಾರಂಭವಾದ ಈ ನೀತಿಯಿಂದಾಗಿ 89% ಆದಾಯ ಕಂಪನಿಗೆ 30 ವರ್ಷಗಳ ಕಾಲ ದೀರ್ಘಕಾಲದ ಆದಾಯ ಬರುವಂತೆ ಮಾಡಿತು. ಹಾಗೆ ರೈತವಾರಿ ಸೆಟಲ್ಮೆಂಟ್ ಕೂಡ ಮದ್ರಾಸ್ ಪ್ರಾಂತದಲ್ಲಿ ಥಾಮಸ್ ಮನ್ರೋನಿಂದ ಪ್ರಾರಂಭವಾಗಿದ್ದು, ಇದು ಕೂಡ 50% ಆದಾಯ ಡ್ರೈ ಲ್ಯಾಂಡಿಂದ ಮತ್ತು 60% ಆದಾಯ ವೆಟ್ ಲ್ಯಾಂಡಿಂದ ಬರುವಂತೆ ಮಾಡಿತು. ಇದು ಕೂಡ ನಿರಂತರವಾಗಿ ಬರುವಂತೆ ಮಾಡಿತು. ಹಾಗೆ ಮತ್ತೊಂದು ಭೂಕಂದಾಯದ ನೀತಿ ಅಂದ್ರೆ ಮಹಲ್ವಾರಿ ಸೆಟಲ್ಮೆಂಟ್. ಈ ಒಂದು ನೀತಿಯಿಂದಲೂ ಕೂಡ 66% ಕಂದಾಯ ಕಂಪನಿಗೆ ನಿರಂತರವಾಗಿ ಬರುವಂತೆ ಆಯಿತು. ಹಲವು ಗ್ರಾಮಗಳನ್ನು ಒಟ್ಟುಗೂಡಿಸಿ ಗ್ರಾಮ ಮುಖಂಡನ ಮೂಲಕ ಕಂದಾಯವನ್ನು ವಸೂಲಿ ಮಾಡುವಂತಹ ಪದ್ಧತಿಯನ್ನ ಜಾರಿಗೆ ತಂದರು. ಇಂತಹ ಭೂಕಂದಾಯದ ನೀತಿಗಳಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ನಿರಂತರವಾದ ಆದಾಯ ಬರುವಂತೆ ಮಾಡ್ತು. ಇದು ಒಂದು ಲಾಭದಾಯಕವಾದ ವಿಚಾರ ಆಯಿತು. ಇನ್ನು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಪಾಲಿಸೀಸ್. ಬ್ರಿಟಿಷರ ಆರ್ಥಿಕ ನೀತಿಗಳ ಪ್ರಭಾವ ಅಥವಾ ಪರಿಣಾಮವನ್ನು ನಾವು ಗಮನಿಸೋದಾದ್ರೆ,
ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಪಾಲಿಸಿ ಆನ್ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ ಭಾರತೀಯ ಕರಕುಶಲ ಕೈಗಾರಿಕೆಗಳ ಮೇಲೆ ಬ್ರಿಟಿಷರ ಆರ್ಥಿಕ ನೀತಿಯ ಪರಿಣಾಮಗಳು. ಸಾಂಪ್ರದಾಯಿಕ ಕರಕುಶಲ ಕೈಗಾರಿಕೆಗಳು ಬ್ರಿಟಿಷ್ ಸರಕುಗಳ ಮುಂದೆ ಪೈಪೋಟಿ ಮಾಡಲಾಗದೆ ಅವನತಿಯ ಹಾದಿಯನ್ನ ಹಿಡಿತವೆ. ಬ್ರಿಟಿಷರ ಆಕರ್ಷಕವಾದಂತಹ ಕಡಿಮೆ ಬೆಲೆಯ ಒಂದು ವಸ್ತುಗಳಿಗೆ ಆಕರ್ಷಿತರಾದ ಭಾರತೀಯರು ಹೆಚ್ಚೆಚ್ಚು ಬ್ರಿಟಿಷ್ ವಸ್ತುಗಳನ್ನು ಕೊಳ್ಳಲಾರಂಭಿಸಿದ್ರು. ಭಾರತೀಯ ವಸ್ತುಗಳು ಮಾರಾಟವಾಗದೆ ಹಾಗೆ ಉಳಿದವು. ಇದರ ಪರಿಣಾಮ ಎಷ್ಟೋ ಕರಕುಶಲ ಕೈಗಾರಿಕೆಗಳನ್ನು ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂತು. ಅದರಲ್ಲೂ ಮುಖ್ಯವಾಗಿ ಅಹಮದಾಬಾದ್, ಲಕ್ನೋ, ಢಾಕಾ, ಕಾನ್ಪುರ, ಮಧುರೈ, ಕಂಚಿ, ಮೈಸೂರು, ಬನಾರಸ್, ಬೆಂಗಳೂರು, ಅಮೃತಸರ, ಲೂಧಿಯಾನ ಮುಂತಾದ ಕಡೆಗಳಲ್ಲಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದ್ದಂತಹ ಹಲವು ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು ಮುಚ್ಚಲ್ಪಟ್ಟು ತೊಂದರೆಗೀಡಾದವು. ಮತ್ತೊಂದು ಪರಿಣಾಮ ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ಇಂಡಿಜಿನಿಯಸ್ ಇಂಡಸ್ಟ್ರೀಸ್ ಡ್ಯೂರಿಂಗ್ ಫಿನಾನ್ಸ್ ಇಂಪೀರಿಯಲಿಸಂ ಫೇಸ್. ಇದು ಹಣಕಾಸಿನ ಸಾಮ್ರಾಜ್ಯಶಾಹಿ ನೀತಿಯ ಸಂದರ್ಭದಲ್ಲಿ ಆದಂತಹ ಒಂದು ಬೆಳವಣಿಗೆ. ಸ್ಥಳೀಯ ಕೈಗಾರಿಕೆಗಳ ಅಂದ್ರೆ ಬ್ರಿಟಿಷ್ ಬಂಡವಾಳ ಹೂಡಿತ ಸ್ಥಳೀಯ ಕೈಗಾರಿಕೆಗಳ ಅಭಿವೃದ್ಧಿ ಅಥವಾ ಅಸ್ತಿತ್ವ ಇಲ್ಲಿಂದ ಪ್ರಾರಂಭ ಆಯಿತು. ಪರಿಣಾಮ ದೇಶೀಯ ಕೈಗಾರಿಕೆಗಳು ನಾಶವಾದವು. ಬ್ರಿಟಿಷ್ ಬಂಡವಾಳ ಹೂಡಿತ ಸ್ಥಳೀಯ ಕೈಗಾರಿಕೆಗಳು ಬ್ರಿಟಿಷರಿಂದ ಪ್ರಾರಂಭವಾದವು. ಪರಿಣಾಮ ಸ್ಥಳೀಯರು ನಿರ್ಮಿಸಿದಂತಹ ಒಂದು ಕೈಗಾರಿಕೆಗಳು ನಾಶವಾಗ್ತವೆ. ಮತ್ತೊಂದು ಪ್ರಭಾವ ಅಂತಂದ್ರೆ ದ ಇಂಡಿಯನ್ ಮನಿ ಮಾರ್ಕೆಟ್ ವಾಸ್ ಡಾಮಿನೇಟೆಡ್ ಬೈ ಯುರೋಪಿಯನ್ ಬ್ಯಾಂಕಿಂಗ್ ಹೌಸಸ್. ಅಂದ್ರೆ ಭಾರತೀಯ ಅರ್ಥವ್ಯವಸ್ಥೆಯ ಮೇಲೆ ಯುರೋಪಿಯನ್ ಬ್ಯಾಂಕಿಂಗ್ ವ್ಯವಸ್ಥೆಯ ಪ್ರಭುತ್ವ ಪ್ರಾರಂಭ ಆಯಿತು. ಯುರೋಪಿಯನ್ ಕಂಪನಿಗಳು ಭಾರತದಲ್ಲಿ ಹೆಚ್ಚೆಚ್ಚಾಗಿ ಪ್ರಾರಂಭವಾದಂತೆ ಇಂಡಿಯನ್ ಮನಿ ಮಾರ್ಕೆಟ್ ವಿನಾಶದತ್ತ ಹೋಯಿತು. ಯುರೋಪಿಯನ್ ಬ್ಯಾಂಕಿಂಗ್ ಹೌಸಸ್ ಅವುಗಳ ಮೇಲೆ ಪ್ರಭಾವವನ್ನ ಬೀರಿದ್ವು, ಪ್ರಭುತ್ವವನ್ನ ಸ್ಥಾಪಿಸಿದ್ವು. ಇದರಿಂದ ಆದಂತಹ ಮತ್ತೊಂದು ದೊಡ್ಡ ಪರಿಣಾಮ ಅಂತಂದ್ರೆ ಡ್ರೇನ್ ಆಫ್ ವೆಲ್ತ್ ಥಿಯರಿ, ಆರ್ಥಿಕ ಸೋರಿಕೆ ಸಿದ್ಧಾಂತ. ಇದರಲ್ಲಿ ಪ್ರಮುಖರಾದವರು ದಾದಾಬಾಯಿ ನವರೋಜಿ, ಎಂ.ಜಿ. ರಾನಡೆ ಮತ್ತು ಆರ್.ಸಿ. ದತ್. ಇವರು ಈ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. 1757ರಿಂದಲೂ ಭಾರತೀಯ ಸಂಪತ್ತು ಹೇಗೆ ವಿವಿಧ ರೂಪಗಳಲ್ಲಿ ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇದೆ, ಭಾರತದ ಸಂಪತ್ತು ಸೋರಿಕೆಯಾಗ್ತಿದೆ ಅನ್ನೋ ವಿಚಾರವನ್ನ ಪ್ರಬಲವಾಗಿ ಖಂಡಿಸಿ ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಅವರಲ್ಲಿ ಮುಖ್ಯವಾಗಿ ದಾದಾಬಾಯಿ ನವರೋಜಿ, ಆರ್.ಸಿ. ದತ್, ಎಂ.ಜಿ. ರಾನಡೆ, ಸಿ.ಎನ್. ವಕೀಲ್ ಮುಂತಾದವರನ್ನ ನಾವು ಹೆಸರಿಸಬಹುದು. ಹಾಗೆಯೇ ಜೇಮ್ಸ್ ಮಿಲ್, ಕಾರ್ಲ್ ಮಾರ್ಕ್ಸ್, ಫ್ರೆಡರಿಕ್ ಏಂಜಲ್ಸ್ ಮುಂತಾದ ವಿದೇಶಿ ಬರಹಗಾರರು ಕೂಡ ಬ್ರಿಟಿಷರು ಭಾರತದಲ್ಲಿ ಮಾಡುತ್ತಿದ್ದಂತಹ ಆರ್ಥಿಕ ಶೋಷಣೆಯನ್ನ ಪ್ರಬಲವಾಗಿ ವಿರೋಧ ಮಾಡಿದ್ದಾರೆ. ದಾದಾಬಾಯಿ ನವರೋಜಿಯವರು ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಸುಮಾರು 90 ಕೋಟಿಯಷ್ಟು ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗ್ತಾ ಇದ್ದದನ್ನ ಅಂಕಿ ಅಂಶಗಳ ಮೂಲಕ ಪ್ರತಿಪಾದನೆ ಮಾಡಿದ್ರು. ಹಾಗೆ ಆರ್.ಸಿ. ದತ್ರವರು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ಸುಮಾರು 3.5 ಮಿಲಿಯನ್ ನಷ್ಟು ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗ್ತಾ ಇರೋದನ್ನ ಪ್ರಬಲವಾಗಿ ಖಂಡಿಸಿ ಅಂಕಿಅಂಶಗಳನ್ನ ತೋರಿಸಿದ್ರು. ಇದರ ಮೂಲಕ ಸಂಪತ್ತು ನಿರಂತರವಾಗಿ ಹರಿದು ಹೋಗ್ತಾ ಇದೆ ಅನ್ನೋದನ್ನ ಬಯಲಿಗೆಳೆದು ಹಲವು ಸಭೆ ಸಮಾರಂಭಗಳ ಮೂಲಕ, ಲೇಖನಗಳ ಮೂಲಕ ಪ್ರಕಟಪಡಿಸಿ ಎಚ್ಚರಿಸಿದ್ರು, ರಾಷ್ಟ್ರೀಯವಾದವನ್ನ ಪ್ರತಿಪಾದಿಸಿದ್ರು. ಮತ್ತೊಂದು ಪರಿಣಾಮ ಅಂತಂದ್ರೆ ಪಾವರ್ಟಿ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದೆಮ್ ವಾಸ್ ದ ರಿಸಲ್ಟ್ ಆಫ್ ಎ ಸ್ಟೆಡಿ ಡ್ರೇನ್ ಆಫ್ ಇಂಡಿಯನ್ ವೆಲ್ತ್ ಇಂಟು ಬ್ರಿಟನ್, ರಿಸಲ್ಟ್ ಆಫ್ ಬ್ರಿಟಿಷ್ ಕಲೋನಿಯಲ್ ಪಾಲಿಸಿ. ಭಾರತದ ಬಡತನಕ್ಕೆ ಬ್ರಿಟಿಷರ ವಸಾಹತುಶಾಹಿ ಆರ್ಥಿಕ ನೀತಿಯೇ ಕಾರಣ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದು. ಬಡತನ, ನಿರುದ್ಯೋಗ ಮುಂತಾದವುಗಳು ತಲೆದೋರಿದ್ವು.
75%ಕ್ಕೂ ಹೆಚ್ಚು ಭಾರತದ ಸಂಪತ್ತು ಬ್ರಿಟನ್ನಿಗೆ ನಿರಂತರವಾಗಿ ಹರಿದು ಹೋಯಿತು. ಬ್ರಿಟನ್ ತನ್ನ ವ್ಯಾಪಾರದ ಮೂಲಕ, ವ್ಯಾಪಾರಿ ನೀತಿಯ ಮೂಲಕ ಭಾರತವನ್ನ ಲೂಟಿ ಮಾಡಿ ದಿನದಿಂದ ದಿನಕ್ಕೆ ಭಾರತವನ್ನ ಬಡತನಕ್ಕೆ, ನಿರುದ್ಯೋಗಕ್ಕೆ ತಳ್ಳಿತು ಅಂತ ಹೇಳಬಹುದು. ಎಲ್ಲ ಕಡೆಯಿಂದಲೂ ಭಾರತವನ್ನ ಶೋಷಣೆ ಮಾಡ್ತಾರೆ ಬ್ರಿಟಿಷರು. ಇದರಿಂದ ಭಾರತದ ಸಂಪತ್ತು ದಿನದಿಂದ ದಿನಕ್ಕೆ ಬರಿದಾಗುತ್ತಾ ಬಂತು. ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳುವಂತೆ, ಭಾರತದ ಮಕ್ಕಳೇ ಹಸುವಿನಿಂದ ಸಾಯುತ್ತಿರುವಾಗ ಭಾರತ ಮಾತ್ರ ಬ್ರಿಟನ್ನಿಗೆ ನಿರಂತರವಾಗಿ ಹಾಲು ಕೊಡುವ ಹಸುವಾಯಿತು ಹೇಳ್ತಾರೆ. ಹೀಗೆ ಭಾರತದ ಸಂಪತ್ತು ಹಲವು ರೀತಿಯಲ್ಲಿ ಬ್ರಿಟನ್ನಿಗೆ ಹರಿದು ಹೋಗುತ್ತೆ. ಭಾರತದ ಸಂಪತ್ತನ್ನ ಹಲವು ವಿಚಾರಗಳಿಗೆ ಅವರು ಬಳಸ್ಕೊಳ್ತಾರೆ. ತಮ್ಮ ನೌಕರರಿಗೆ ವೇತನವನ್ನ ಕೊಡ್ಲಿಕ್ಕೆ, ನಿವೃತ್ತಿ ವೇತನವನ್ನ ಕೊಡೋದಿಕ್ಕೆ, ಶಸ್ತ್ರಾಸ್ತ್ರಗಳನ್ನ ಕೊಳ್ಳೋದಿಕ್ಕೆ, ಇಲ್ಲಿನ ಅಧಿಕಾರಿ ವರ್ಗಕ್ಕೆ ಸವಲತ್ತುಗಳನ್ನ ಒದಗಿಸಿಕೊಡೋದಿಕ್ಕೆ ಮುಂತಾದ ವಿಚಾರಗಳಿಗೆ, ಜೊತೆಗೆ ಅಭಿವೃದ್ಧಿ ಪರ ಕಾರ್ಯಗಳಿಗೂ ಕೂಡ ಭಾರತದ ಸಂಪತ್ತನ್ನೇ ಬಳಸ್ಕೊಳ್ತಾರೆ. ರಸ್ತೆಗಳನ್ನ ಹಾಕೋದು, ರೈಲುಗಳನ್ನ ಮಾಡೋದು, ಮತ್ತೆ ಬಂದರುಗಳನ್ನ ನಿರ್ಮಾಣ ಮಾಡೋದು ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಭಾರತದ ಸಂಪತ್ತನ್ನೇ ಬಳಸ್ಕೊಂಡು ದಿನದಿಂದ ದಿನಕ್ಕೆ ಭಾರತದ ಒಂದು ಆರ್ಥಿಕ ರಂಗವನ್ನ ಚಿಂತಾಜನಕ ಪರಿಸ್ಥಿತಿಗೆ ತಂದೊಡ್ಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ತಮ್ಮ ಆರ್ಥಿಕ ಧೋರಣೆಗಳಿಂದಾಗಿ ಅಂತ ಹೇಳಬಹುದು. ಈ ಒಂದು ಆರ್ಥಿಕ ಧೋರಣೆಗಳಿಗೆ ರೆಫರೆನ್ಸಸ್ ಅಂದ್ರೆ ಮಾಡರ್ನ್ ಇಂಡಿಯಾ ಬೈ ಸುಮಿತ್ ಸರ್ಕಾರ್, ವೆಸ್ಟರ್ನೈಸೇಷನ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಬೈ ಶೋಧಗಂಗಾ, ವೆಸ್ಟರ್ನೈಸೇಷನ್ ಇನ್ ಇಂಡಿಯಾ ಬೈ ಸ್ಪೀಕಿಂಗ್ ಟ್ರೆಂಡ್, encyclopedia.com ಮುಂತಾದವುಗಳಿಂದ ವಿಚಾರಗಳನ್ನ ಆರಿಸಿಕೊಳ್ಳಲಾಗಿದೆ. ಇವಿಷ್ಟು ಈ ಒಂದು ಸೆಷನ್ನ ವಿಚಾರಗಳಾಗಿದ್ದು, ಮುಂದಿನ ವಿಚಾರಗಳನ್ನ ಮುಂದಿನ ಸೆಷನ್ಗಳಲ್ಲಿ ಮಾತನಾಡೋಣ. ನಮಸ್ಕಾರಗಳು.